ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಮರಿಗಳನ್ನ ಟೋಟಲಾಗಿ ಸಣ್ಣ ದಪ್ಪ ಎಲ್ಲನೂ ಒಂದೇ ತಗ್ಬಿಟ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಮತ್ತು ಮರಿಗಳು ಕಚ್ಚುತ್ತಾ, ಮತ್ತು ಈ ಥರದ್ದೆಲ್ಲ ಒಂದಷ್ಟು ಕ್ವಶನ್ಸ್ ಇತ್ತು. ಬಟ್ ನಾನೆಲ್ಲ ಬುಟ್ಟೆ ಸಾಕಿ ಹೇಳ್ತಿರೋದಣ್ಣ ನಿಮಗೆ. ಯಾವುದೇ ರೀತಿ ನಾವು ಡೈರೆಕ್ಟಾಗಿ ಬಂದು ಇನ್ಯಾವುದೇ ಥರ ಬೇರೆ ಥರ ಹೇಳೋಕ್ಕೆ ಹೋಗಲ್ಲ. ಎಲ್ಲ ಬಿಟ್ಟು ಸಾಕಾದ್ಮೇಲೆ ನಿಮ್ಮ ಹತ್ರ ಬಂದ್ಬಿಟ್ಟು ಅದ್ರ ಬಗ್ಗೆ ವೀಡಿಯೋ ಮಾಡೋದು. ಅಂದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅದ್ರ ಬಗ್ಗೆ ವೀಡಿಯೋ ಮಾಡೋದು. ಎಕ್ಸ್ಪೀರಿಯನ್ಸ್ ಇಲ್ಲದಂತೆ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಅದರಲ್ಲೇನಪ್ಪ ಅಂತಂದರೆ ನಿಮಗೆ ಸಣ್ಣ ದಪ್ಪ ಮರಿಗಳಲ್ಲೇನು ಅಂತಂದರೆ ಎರಡೂ ಮೇಯ್ತಾ ಇರ್ತವೆ. ಅಂದರೆ ಫಸ್ಟ್ ಒಂದು ದಿನಗಳು ಮಾತ್ರ ಕಿತ್ತಾಡೋದು, ಕಡ್ದಾಡೋದು, ಒಂದು ಸ್ವಲ್ಪ ಗುದ್ದಾಡೋ ಥರ ಇರುತ್ತೆ. ಹಾಗಂದು ತಕ್ಷಣ ನೀವು ಹೋಗ್ಬಿಟ್ಟು ಚೇಂಜ್ ಮಾಡೋದು ಮರಿಗಳನ್ನ ಮತ್ತು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಅದೇ ನೋಡ್ಕೊ ಎರಡೂ ಹೊಂದಾಣಿಕೆ ಆಗಬೇಕು. ಅಂದರೆ ಇನ್ನೇನು ಕಚ್ಚಿ ಕುಟ್ಟಿ ಸಾಯಿಸ್ಬಿಡೋಲ್ಲ. ಈಗ ಒಂದು ತಿಂಗಳು ಮರಿ ಜೊತೆ ಒಂದು 5 ರಿಂದ 6 ದಿನದ ಮರಿ ಬಿಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಈ ಥರದ್ದೆಲ್ಲ ಒಂದಷ್ಟು ಕ್ವಶನ್ಸ್ಗಳು ಕೇಳ್ತಾ ಇದ್ದೀರಾ. ಈ ಥರದ್ರಲ್ಲೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವು ಬಿಟ್ಕೋಬೋದು ಆರಾಮಾಗಿ ಮರಿಗಳನ್ನ ಬಿಟ್ಟರೆ ಅಚ್ಚುಕಟ್ಟಾಗಿ ನೀವು ಮರಿಗಳನ್ನ ಸಾಕೋಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಮತ್ತು ಪ್ರಾಬ್ಲಮ್ಸ್ ಆಗೋಲ್ಲ. ಆರಾಮಾಗಿ ಸಾಕ್ಬೋದು ನೀವು. ಅದನ್ನು ಬಿಟ್ಟು ಇನ್ನು ಯಾವುದೇ ರೀತಿ ನೀವು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದು ಇದು ಅನ್ನೋದೇನಾದರೂ ಇತ್ತು ಅಂತಂದರೆ ಸಪ್ರೇಟೇ ಸಾಕ್ಬೋದು. ಸಪ್ರೇಟ್ ಸಾಕಾಗಲ್ಲ ಅಂದರೆ ಬೇಗ ಮರಿ ಮೇವು ಕಲಿತವೆ ಮತ್ತು ಬೇಗ ಡೆವಲಪ್ ಆಗ್ತವೆ. ಜೊತೆಲೇ ಬಿಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಅಂತಂದರೆ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ಗಳಾಗಲ್ಲ. ಅಂತಂದರೆ ಮರಿ ಸಾಯೋದು ಮತ್ತು ಮರಿ ಕಚ್ಚೋದು ಈ ಥರದ್ದು ಏನೂ ಆಗೋಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಜೊತೆಲೇ ಬಿಟ್ಟು ಆರಾಮಾಗಿ ಮರಿ ಸಾಕಲಿ.